ನಾವು ಹಿಂದೂ ಪುರಾಣಗಳಲ್ಲಿ ಸಮುದ್ರ ಮಂಥನದ ಬಗ್ಗೆ ಕಥೆಗಳನ್ನು ಕೇಳಿದ್ದೀವಿ, ಅದರ ಬಗ್ಗೆ ಎಲ್ಲವೂ ಕೂಡ ನೋಡಿದ್ದೀವಿ. ಇದೀಗ ಸಮುದ್ರ ಮಂಥನವನ್ನು ಮಾಡುವ ಪ್ರಯತ್ನವನ್ನು ಭಾರತವು ಕೂಡ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ ಇದೇ ತೈಲದ ವಿಚಾರಕ್ಕಾಗಿ ಕಾರಣಕ್ಕಾಗಿ. ನಾವು 3 ದಿನಗಳ ಹಿಂದೆ ಇದೇ DNAಯಲ್ಲಿ ಒಂದು ಸುದ್ದಿ ನೋಡಿದ್ವಿ. ಏನು ಸುದ್ದಿ? ಚೀನಾ ಒಂದು ಕೃತಕ ಸೂರ್ಯವನ್ನು ತಯಾರಿಸ್ತಾ ಇದೆ. ಆ ಕೃತಕ ಸೂರ್ಯನ ಮುಖಾಂತರ ಯಾವ್ಯಾವ ಸಂಪನ್ಮೂಲಗಳು ಮುಗಿದು ಹೋಗ್ತಾ ಇದೆಯೋ ಅವುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು, ಅವುಗಳ ಮುಖಾಂತರ ವಿದ್ಯುತ್ತನ್ನು ತಯಾರು ಮಾಡುವ ಪ್ರಯತ್ನವನ್ನು ಚೀನಾ ಮುಂದಾಗ್ತಾ ಇದೆ. ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತೆಲ್ಲವೂ ಕೂಡ ನೋಡಿದ್ವಿ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತವು ಕೂಡ ಸಮುದ್ರದ ಆಳದಲ್ಲಿ ತೈಲ ನಿಕ್ಷೇಪಗಳನ್ನು ಹುಡುಕಿ ತೈಲ ಉತ್ಪಾದನೆ ಮಾಡುವಂತಕ್ಕೆ ಹೋಗ್ತಾ ಇದೆ. ಹಾಗಾದರೆ ಹೌ ಇಟ್ ಈಸ್ ಪಾಸಿಬಲ್? ಏನಾಗ್ತಾ ಇದೆ? ನಿನ್ನೆ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೊಡಲಾಗಿದೆ, ಇದಕ್ಕಾಗಿ ಹಣವನ್ನು ಮೀಸಲಿಡಲಾಗಿದೆ. ಏನೇನಾಯಿತು ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಭಾರತದ ಇಂಧನ ಸಮುದ್ರ ಮಂಥನ ಏನಿದು? ಪುರಾಣದಲ್ಲಿ ಅಮೃತಕ್ಕಾಗಿ ಸಮುದ್ರ ಮಂಥನ, ಇದೀಗ ಇಂಧನಕ್ಕಾಗಿ ಸಮುದ್ರ ಮಂಥನ ಆಗ್ತಾ ಇರುವಂತಹ ಘಟನೆ. ಏನಾಯಿತು ಸಮುದ್ರ ಮಂಥನ? ಈ ದುರ್ವಾಸ ಮುನಿಗಳಿದ್ದರು. ದುರ್ವಾಸ ಮುನಿಗಳು ಏನು ಮಾಡಿದರು? ತಮ್ಮ ಬಳಿ ಇದ್ದಂಥ ಒಂದು ಹೂವಿನ ಹಾರವನ್ನು ಇಂದ್ರನಿಗೆ ಕೊಡ್ತಾರೆ. ಇಂದ್ರ ಏನು ಮಾಡಿಬಿಡ್ತಾನೆ? ಆ ಹಾರವನ್ನು ಆನೆ ಮೇಲೆ ಇಟ್ಬಿಡ್ತಾನೆ. ಆನೆ ಏನು ಮಾಡಿಬಿಡ್ತು? ತನ್ನ ಕಾಲು ಕೆಳಗಡೆ ಹಾಕಿ ಈ ದುರ್ವಾಸ ಮುನಿಗಳು ಕೊಟ್ಟಂಥ ಒಂದು ಸುಂದರ ಆದಂಥ ಹಾರವನ್ನು ಹಾಳು ಮಾಡುವ ಪ್ರಯತ್ನ ಮಾಡಿತು. ಈ ಹಾರ ಹಾಳಾಗಿದ್ದ ಕಾರಣಕ್ಕಾಗಿ ದುರ್ವಾಸ ಮುನಿಗಳಿಗೆ ವಿಪರೀತ ಸಿಟ್ಟು ಬರುತ್ತೆ. ವಿಪರೀತ ಸಿಟ್ಟು ಬಂದ ತಕ್ಷಣವೇ ಅವರೇನು ಮಾಡಿಬಿಡ್ತಾರೆ? ಶಾಪ ಕೊಡ್ತಾರೆ. ಕೋಪಗೊಂಡು ಶಾಪ ಕೊಟ್ಟರು. ಇಡೀ ದೇವಲೋಕವೇ ಶಕ್ತಿಹೀನವಾಗಿಬಿಡ್ಲಿ, ನಾಶ ಆಗಿಬಿಡ್ಲಿ ಅಂತೆಲ್ಲ ಶಾಪ ಕೊಟ್ಟರು. ಇದೀಗ ಆ ಶಕ್ತಿಹೀನ ಆದ ನಂತರ ಅಸುರರು ಏನು ಮಾಡಿದರು? ಸ್ವರ್ಗವನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡ್ರು. ಅಂದರೆ ಹೇಗೆ ಸಮುದ್ರ ಮಂಥನ ಆಗಿತ್ತು, ಇವತ್ತಿನ ಹೆಂಗೆ ಕಂಪೇರ್ ಮಾಡ್ತಾ ಇದ್ದೇನೆ. ಆವಾಗ ದೇವತೆಗಳ ಸಹಾಯಕ್ಕಾಗಿ ಬ್ರಹ್ಮ ದೇವತೆಗಳೆಲ್ಲ ಸೇರಿಕೊಂಡು ವಿಷ್ಣುವಿನ ಬಳಿ ಹೋಗ್ತಾರೆ. ವಿಷ್ಣುವಿನ ಬಳಿ ಹೋಗಿ ಆ ವ್ಯಕ್ತಿ ಹೇಳ್ತಾರೆ, ವಿಷ್ಣು ಹೇಳ್ತಾರೆ, ಈ ಶಕ್ತಿಯನ್ನು ಮರಳಿ ಪಡಿಬೇಕು, ಅಮೃತವನ್ನು ಪಡಿಬೇಕು ಅಂತ ಹೇಳಿದರೆ ನಾವು ಸಮುದ್ರ ಮಂಥನವನ್ನು ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಅವತ್ತು ಸಮುದ್ರ ಮಂಥನ ಆಗಿತ್ತು. ಇವತ್ತು ಭಾರತ ಬೇರೆ ಬೇರೆ ದೇಶಗಳಿಂದ ತೈಲವನ್ನು ತೆಗೆದುಕೊಳ್ತಾ ಇದೆ. 41 ದೇಶಗಳಿಂದ ತೈಲವನ್ನು ತೆಗೆದುಕೊಳ್ತಾ ಇದ್ದೀವಿ. 85% ತೈಲ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ. ಅದಕ್ಕಾಗಿಯೇ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಭಾರತ ಖರ್ಚು ಮಾಡ್ತಾ ಇದೆ. ಇದೀಗ ತೈಲದ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಒಂದು ರಾಷ್ಟ್ರೀಯ ಕಡಲಾಚೆಯ ಅನ್ವೇಷಣೆ ಯೋಜನೆ ಅಂತ 84,084 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಥದ್ದೊಂದು ಯೋಜನೆಯನ್ನು ಭಾರತ ಸರ್ಕಾರ ತೆಗೆದುತಾ ಇದೆ. ಅಂದರೆ ಅವತ್ತು ಸಾವನ್ನ ಗೆಲ್ಲೋದಕ್ಕೆ ಅಮೃತವನ್ನು ತೆಗೆದುಕೊಳ್ಳುವ ಪ್ರಯತ್ನ ಆಗಿತ್ತು. ಇದೀಗ ತೈಲದ ವಿಚಾರದಲ್ಲಿ ಸಮುದ್ರ ಮಂಥನ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಎಲ್ಲೆಲ್ಲಿ? ಅಂಡಮಾನ್ ಸಾಗರ, ಕೃಷ್ಣ, ಗೋದಾವರಿ, ಮುಂಬೈ ಕಡಲಾಚೆ, ಇಲ್ಲಿ ಒಂದು 2.5 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಕಾರ್ಯವನ್ನು ತೆಗೆದುಕೊಳ್ಳೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ. ಈಗ ಪ್ರಸ್ತುತ ಭಾರತದ ಕಡಲಾಳದ ಒಂದು 10% ಪ್ರದೇಶದಲ್ಲಿ ತೈಲ ಸಂಶೋಧನೆ ಆಗ್ತಾ ಇದೆ. ಇದು 2030 ವೇಳೆಗೆ ಇದರ ವ್ಯಾಪ್ತಿಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇರೋದು. ಅಂದರೆ 3 ವ್ಯಾಪ್ತಿಯಲ್ಲಿ ಇದೆ ಇದು. ಅಂದರೆ 2030 ಹೆಂಗೆ ರೀಚ್ ಆಗ್ತೀವಿ ಅಂತ 2024-26 ಬಿಡ್ಡಿಂಗು ಸಮೀಕ್ಷೆಗಳಾಗುತ್ತೆ, ಇತ್ಯಾದಿ ಆಗುತ್ತೆ. 2026ರಿಂದ 28 ಎಲ್ಲೆಲ್ಲಿ ತೈಲ ನಿಕ್ಷೇಪಗಳಿದೆ, ಹಾಟ್ಸ್ಪಾಟ್ಗಳಿದೆ, ಅವುಗಳನ್ನು ಗುರುತಿಸುವ ಪ್ರಯತ್ನ, ಅಲ್ಲಿ ತೈಲಗಳನ್ನು ಅಂದರೆ ಕೊರೆಯುವ ಪ್ರಯತ್ನಗಳೆಲ್ಲವೂ ಕೂಡ ಆಗುತ್ತೆ. ಇದು ಒಂದು ಬಾವಿಗಳನ್ನು ಕೊರೆಯುವ ಪ್ರಯತ್ನ. ಅದಾದ ನಂತರ 28ರಿಂದ 32 ವರ್ಷಗಳ ಅವಧಿಯಲ್ಲಿ ಎಲ್ಲೆಲ್ಲಿ ನಮಗೆ ತೈಲ ನಿಕ್ಷೇಪಗಳು ಸಿಗುತ್ತೋ ಅದನ್ನು ಪೈಪ್ಲೈನ್ನ ಮುಖಾಂತರ ಅಂತಿಮವಾಗಿ ವಾಣಿಜ್ಯಕರಣಗೊಳಿಸುವ ಪ್ರಯತ್ನವನ್ನು 2030 ವೇಳೆಗೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಆಲೋಚನೆ ಆಗಿದೆ. ಇದು ಇಂಧನ ಸಮುದ್ರ ಮಂಥನ ಆಯಿತು. ಹಾಗಾದರೆ ಕಡಲ ಆಳದಲ್ಲಿ 600 ಮಿಲಿಯನ್ ಟನ್ ಅಮೃತ ಇಟ್ ಮೀನ್ಸ್ ತೈಲವನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಈ ಯೋಜನೆಯ ಮುಖಾಂತರ 600 MMOTOE ತೈಲ ಮತ್ತು ಅನಿಲ ನಿಕ್ಷೇಪ ಪತ್ತೆಯ ನಿರೀಕ್ಷೆ ಇದೆ. ಮಿಲಿಯನ್ ಮೆಟ್ರಿಕ್ ಟನ್ ಆಯಿಲ್ ಇದನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಆಲೋಚನೆ ಯಾರಿಗಿದೆ? ಭಾರತ ಸರ್ಕಾರಕ್ಕಿದೆ. ಹೈಡ್ರೋಕಾರ್ಬನ್ ಶೋಧನೆಗೆ ಇದೀಗ ಸೆಸ್ಮಿಕ್ ಡೇಟಾವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿಯೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೆಲವೊಂದಿಷ್ಟು ಪ್ರೊಸೆಸ್ ಇದೆ. ಅದು ಆ ಪ್ರೊಸೆಸ್ನ ಮುಖಾಂತರ ತೈಲವನ್ನು ಹೊರಗಡೆ ತರುವಂತಹ ಪ್ರಯತ್ನ. ತೈಲ ಬಾವಿಯನ್ನು ಕೊರಿಬೇಕು, ಬಾವಿ ಕೊರೆದ ನಂತರ ಅದಕ್ಕೆ ಪೈಪ್ಲೈನ್ ಕನೆಕ್ಷನ್ ಮಾಡಬೇಕು. ಬಾವಿಗಳನ್ನು ಕೊರೆಯೋದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಲಾಗ್ತಾ ಇದೆ. 1500 ಮೀಟರ್ಗೂ ಹೆಚ್ಚು ಡ್ರಿಲ್ಲಿಂಗಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹೆಂಗಾಗುತ್ತೆ ಇದು ಪ್ರೊಸೆಸ್ ನೋಡಿ. ಪ್ರಮುಖ ಗುರಿ 600 ಮಿಲಿಯನ್ ಮೆಟ್ರಿಕ್ ಟನ್ ತೈಲವನ್ನು ತೆಗೆದುಕೊಂಡು ಬರುವಂಥ ಆಲೋಚನೆ ಇದು. ಇದೀಗ ದೇಶೀಯ ತೈಲ ಮತ್ತು ಅನಿಲ ಉತ್ಪಾದನೆ ವಾರ್ಷಿಕ 62 METOE ಇದೆ. 600 ಮಿಲಿಯನ್ ಟನ್ ಅಂದರೆ ಆಮದು ವೆಚ್ಚ 1 ಲಕ್ಷ ಕೋಟಿ ರೂಪಾಯಿ ನಮಗೆಲ್ಲ ಉಳಿತಾಯ ಆಗುತ್ತೆ ಅಂತ. ಇದಕ್ಕಾಗಿ ಒಂದು ಸಿಸ್ಮಿಕ್ ಡೇಟಾವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಏನಿದು? ಪರಿಶೋಧನಾ ಹಡಗು ಏರ್ಗನ್ನ ಮುಖಾಂತರ ಶಬ್ದ ತರಂಗವನ್ನು ಬಿಡುಗಡೆ ಮಾಡುತ್ತೆ. ಒಂದು ಪರಿಶೋಧನಾ ಹಡಗನ್ನು ಈ ಸಮುದ್ರದ ಆಳದಲ್ಲಿ ಕಳಿಸಲಾಗುತ್ತೆ, ಸಮುದ್ರಕ್ಕೆ ಕಳಿಸಲಾಗುತ್ತೆ. ಅದಕ್ಕೆ ಒಂದು ಏರ್ಗನ್ ಇರುತ್ತೆ. ಆ ಏರ್ಗನ್ ಏನಾಗುತ್ತೆ? ಸಮುದ್ರದ ಆಳದಲ್ಲಿ ಹೋಗಿ ಅಲ್ಲಿರುವಂಥ ಶಬ್ದ ತರಂಗವನ್ನು ಬಿಡುಗಡೆ ಮಾಡುತ್ತೆ. ಒಂದು ಪ್ರೊಸೆಸ್ಸು. ಎರಡನೇದ್ದು, ಈ ತರಂಗ ಏನಿದೆ ಸಮುದ್ರದ ನೀರು, ಅದಾದ ನಂತರ ಆಳದಲ್ಲಿರುವಂಥ ಮಣ್ಣು, ಕಲ್ಲು, ಬಣ್ಣ,
ಬಂಡೆಗಳ ಪದರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದ ನಂತರ ಹಡಗಿನ ಹಿಂಬಾಗಿಲಿನಲ್ಲಿ 1 ಕಿಲೋಮೀಟರ್ ದೂರಗಟ್ಟಲೆ ಅದಕ್ಕೊಂದು ಹೈಡ್ರೋಫೋನನ್ನು ಅಂದರೆ ಮೈಕ್ರೋಫೋನನ್ನು ಕಟ್ಟಲಾಗಿರುತ್ತೆ. ಆ ಮೈಕ್ರೋಫೋನ್ನಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ಮಣ್ಣು ಗಟ್ಟಿಯಾಗಿದೆಯಾ, ಒಂದು ಧ್ವನಿ ಬರುತ್ತೆ. ಮಣ್ಣು ಅನಿಲ ರೂಪದಲ್ಲಿದೆಯಾ, ಅದೊಂದು ಧ್ವನಿ ಬರುತ್ತೆ. ದ್ರವ ರೂಪದಲ್ಲಿ ಏನಾದರೂ ಇದೆಯಾ, ಅದು ಕೂಡ ಒಂದು ಧ್ವನಿ ಬರುತ್ತೆ. ಇದು 2ನೇ ಹಂತ. ಅದಾದ ನಂತರ ಇದನ್ನು 3D ಕನ್ವರ್ಟ್ ಮಾಡ್ತಾರೆ. 3D ನಂತರ 4D ಕನ್ವರ್ಟ್ ಆಗುತ್ತೆ. 4D ಕನ್ವರ್ಟ್ ನಂತರ ಸೂಪರ್ ಕಂಪ್ಯೂಟರ್ ಮತ್ತು AI ಆಧಾರಿತ ಮುಖಾಂತರ ಅಲ್ಲಿ ತೈಲ ಇದೆಯೋ ಇಲ್ಲೋ ಎಲ್ಲವನ್ನು ಕೂಡ ಸ್ಪಷ್ಟಪಡಿಸಿ ತೈಲ ಮತ್ತು ಹಾಟ್ಸ್ಪಾಟ್ಗಳನ್ನು ಗುರುತಿಸಿ ಅಂತಿಮವಾಗಿ ಬಾವಿ ತೋಡಿ ಬಾವಿ ಮುಖಾಂತರ ಅಲ್ಲಿಯೂ ಕೂಡ ತೈಲವನ್ನು ತೆಗೆದುಕೊಂಡು ಬರುವಂಥ ವ್ಯವಸ್ಥೆ. ಇದೆಲ್ಲದರ ಜೊತೆಗೆ ತೈಲ ಬಾವಿ ಕೊರೆಯೋದಕ್ಕೆ ಒಂದು 2400 ಕೋಟಿ ಸಹಾಯಧನವನ್ನು ಭಾರತ ಸರ್ಕಾರ ಕೊಡ್ತಾ ಇದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ನೀವು ತೈಲ ಬಾವಿ ಮತ್ತು ಬೋರ್ವೆಲ್ಲಿ ಕಂಪೇರ್ ಮಾಡಿ. ನಾವು ಪಾಯಿಂಟ್ಗಳನ್ನು ನೋಡಿರ್ತೀವಿ, ಅಲ್ಲಲ್ಲಿ ಎಲ್ಲ ನಮಗೆ ನೀರು ಸಿಕ್ಬಿಡುತ್ತಾ ಅಂತ ಭರವಸೆ ಇಲ್ಲ. ಕೆಲವೊಮ್ಮೆ ಸಿಗ್ಬೋದು, ಕೆಲವೊಮ್ಮೆ ಸಿಗದೇ ಇರ್ಬೋದು. ಈ ಕಾರಣಕ್ಕಾಗಿ ಭಾರತ ಸರ್ಕಾರ ಈಗ ಸಹಾಯಕ್ಕೆ ಬರ್ತಾ ಇದೆ. ತೈಲ ಶೋಧನೆ ಮಾಡುವಂಥ ಖಾಸಗಿ ಕಂಪನಿಗಳಿಗೆ ಸರ್ಕಾರ ಇದೀಗ ಸಹಾಯ ಮಾಡ್ತಾ ಇರೋದು. ಸಚಿವ ಸಂಪುಟ ಸಭೆ ಆಯಿತು. ಸಮುದ್ರದ ಒಂದು ತೈಲ ಬಾವಿ ಕೊರೆಯೋದಕ್ಕೆ 1000ರಿಂದ 1200 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪನಿಗೆ ಹೊರೆ ಕಡಿಮೆ ಮಾಡೋದಕ್ಕೆ ಪ್ರತಿ ಬಾವಿಗೆ 650ರಿಂದ 675 ಕೋಟಿ ರೂಪಾಯಿ ಎಲ್ಲ ಕೊಡ್ತಿದ್ದೀವಿ ಅಂತ. ಒಂದು 60 ಆಳ ಸಮುದ್ರದ ಪರಿಶೋಧನಾ ಬಾವಿಯನ್ನು ಕೊರೆಯುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ. ಇದಕ್ಕಾಗಿ 84,084 ಕೋಟಿ ಬಜೆಟ್ನ ಪೈಕಿ 43,200 ಕೋಟಿ ರೂಪಾಯಿ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಎಲ್ಲ ತೈಲ ಬಾವಿಗಳಿಗೂ ಕೂಡ ತೈಲ ಸಿಗೋದಿಲ್ಲ. ಹೀಗಾಗಿ ಅಂದರೆ 4 ಹೊರದ್ರೆ 1ರಲ್ಲಿ ಸಿಗ್ಬೋದು ಅಂತ ಲೆಕ್ಕಾಚಾರ ಇದೆ. ಹೀಗಾಗಿ ಜಾಗತಿಕ ಕಂಪನಿಗಳನ್ನು ಆಕರ್ಷಣೆ ಮಾಡಬೇಕು. ಅದು ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಹೂಡಿಕೆ ಮಾಡಬೇಕು. ಆ ಮುಖಾಂತರ ತೈಲ ನಿಕ್ಷೇಪವನ್ನು ಪತ್ತೆ ಮಾಡಬೇಕು ಅಂತ ಸರ್ಕಾರವೇ ಒಂದು 50% ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, 84,084 ಕೋಟಿ ನಾನು ಆವಾಗಲೇ ಹೇಳಿದೆ ಒಟ್ಟು. ಇದರಲ್ಲಿ 28,500 ಕೋಟಿ ಈ 3D ಸೆಸ್ಮಿಕ್ ಅನ್ನುವಂಥ ಡಾಟಾ ನಾನು ಏನು ಹೇಳಿದೆ ಅದಕ್ಕಾಗಿ ಖರ್ಚು ಮಾಡ್ತಿದ್ದಾರೆ. ಉಳಿದಂಥ ಹಣವನ್ನು ಮೂಲ ಸೌಕರ್ಯಗಳಿಗಾಗಿ, ಅದು ಪೈಪ್ಲೈನು ಬೇರೆ ಬೇರೆ ಸೌಕರ್ಯಗಳಿಗಾಗಿ ಖರ್ಚು ಮಾಡುವಂತಹ ಹಂತಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಇಂಧನ ಕ್ರಾಂತಿಗೆ PM ಸೂರ್ಯ ಸರೋವರ್ ಸಾಥ್ ಕೊಡ್ತಾ ಇದೆ. ನೀವು ಒಟ್ಟಾರೆ 2030ರ ವೇಳೆಗೆ ಮತ್ತು 2070ರ ವೇಳೆಗೆ ನಾವು ಈ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆ ಏನಿದೆ ಅದನ್ನು ಶೂನ್ಯಕ್ಕೆ ತರಬೇಕು ಅನ್ನುವಂಥ ಆಲೋಚನೆ ಭಾರತಕ್ಕೆ 2070ರಲ್ಲಿ. ಅದಕ್ಕೆ ಏನೇನು ಬೇಕು ಅನ್ನುವಂಥ ಹಂತದ ಭಾಗವಾಗಿ ಒಂದು 40 ವರ್ಷಗಳ ಪೂರ್ವದಲ್ಲೇ ಭಾರತ ಇದನ್ನು ಮಾಡಿಕೊಳ್ತಾ ಇದೆ ಅಂತ. ಒಂದು 5,070 ಕೋಟಿ ವೆಚ್ಚದ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. 5,070 ಕೋಟಿ ವೆಚ್ಚ ಇದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ. ದೇಶದಲ್ಲಿ ಸದ್ಯ 700 ಮೆಗಾವ್ಯಾಟ್ ತೇಲುವ ಸೌರ ವಿದ್ಯುತ್ ಸಾಮರ್ಥ್ಯ ಇದೆ. ಇದನ್ನೊಂದು 5,000 ಮೆಗಾವ್ಯಾಟಿಗೆ ಹೆಚ್ಚಳ ಮಾಡುವುದು, ಅಂದರೆ 7 ಪಟ್ಟು ಇದನ್ನು ಹೆಚ್ಚಳ ಮಾಡುವುದು ಅಂತ. ಈ ಸೌರ ಸ್ಥಾವರ ವಿದ್ಯುತ್ಗಳನ್ನು ಭೂಮಿ ಮೇಲೆ ನಿರ್ಮಾಣ ಮಾಡೋದ್ರಿಂದ ಖರ್ಚು ಕಡಿಮೆ ಇರುತ್ತೆ ಮತ್ತು ಅದು ಬೇರೆ ಬೇರೆ ಮಾಲಿನ್ಯಗಳೆಲ್ಲವೂ ಕೂಡ ಆಗುತ್ತೆ ಅಂತ. ಆದರೆ ಸೌರ ಫಲಕವನ್ನು ಜಲಾಶಯ, ಅಣೆಕಟ್ಟು, ಕಾಲುವೆ, ಕೈಗಾರಿಕೆ ಕೆಳಗಡೆ ನೀರಿನ ಮೇಲ್ಸೇತುವೆಗಳು ಏನಿರುತ್ತೆ ಅಲ್ಲೆಲ್ಲವೂ ಕೂಡ ತೆಗೆದುಕೊಂಡು ಬರುತ್ತೆ. ಅವೆಲ್ಲವೂ ಕೂಡ ತೇಲುತ್ತೆ ಅಂತ. ಒಂದು 25% ಇದು ದುಬಾರಿಯಂತೆ. ಆದರೆ ಪ್ರತಿ ಮೆಗಾವ್ಯಾಟ್ಗೆ 11 ಕೋಟಿ ರೂಪಾಯಿ ನೇರ ಹಣಕಾಸನ್ನು ಕೊಡೋದಕ್ಕೆ ಇದೆಲ್ಲ ಮುಂದಾಗ್ತಾ ಇದ್ದಾರೆ. ಇದರಿಂದ ಲಾಭ ಏನು? ಒಂದು, ನೀರಿನ ಆವಿಕೆ ಕಡಿಮೆ ಆಗುತ್ತೆ. ಅಂದರೆ ಜಲಮೂಲಗಳಿರುವಂಥ ನೀರೇನು ಆವಿಯಾಗಿ ಹೋಗುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ. ಇದೆಲ್ಲಕ್ಕಿಂತ ಹೆಚ್ಚಾಗಿ 1 ಕೋಟಿ ಟನ್ ಇಂಗಾಲದ ಡೈಆಕ್ಸೈಡ್ ಏನು ಹೊರಗಡೆ ಬರ್ತಾ ಇತ್ತು ಅದನ್ನು ಕಡಿಮೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದ ಒಂದು 16,000ರಿಂದ 17,000 ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ನೈಸರ್ಗಿಕ ಅನಿಲದ ಪಾಲನ್ನು ಹೆಚ್ಚಳ ಮಾಡ್ತಾ ಇರೋದು, ಹಸಿರ ಇಂಧನವನ್ನು ನಾವು ಬಿಡುಗಡೆ ಅದನ್ನು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇರೋದು, ಇವೆಲ್ಲದರ ಜೊತೆಗೆ ಎಥನಾಲ್ ಬಳಕೆಯನ್ನು ಕೂಡ ನಾವು ಇತ್ತೀಚೆಗೆ ಹೆಚ್ಚಳ ಬಳಕೆ ಮಾಡ್ತಾ ಇದ್ದೀವಿ. ಇದರರ್ಥ 2030ರ ವೇಳೆಗೆ ಭಾರತ ತೈಲದ ವಿಚಾರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಮುಂದಾಗ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ 5 ಟ್ರಿಲಿಯನ್ ಎಕಾನಮಿಗೆ ಇಂಧನ ಬೂಸ್ಟ್ ಆಗ್ತಾ ಇದೆ. ಭಾರತವನ್ನು 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿದೆ. ಇದೀಗ ತೈಲ ಆಮದು ನಾವು 41 ದೇಶಗಳಿಂದ ಡಾಲರ್ ಮುಖಾಂತರ ಖರೀದಿ ಮಾಡ್ತೀವಿ. ಹೀಗಾಗಿ ವಿದೇಶಿ ವಿನಿಮಯ ಅದು ಕೂಡ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಈ ಕಾರಣಗಳಿಗಾಗಿ ಈ 5 ಟ್ರಿಲಿಯನ್ ಎಕಾನಮಿ ಏನಿದೆ ಅದೆಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ಉಳಿಯುತ್ತೆ. ಅನೇಕ ಲಕ್ಷಾಂತರ ಉದ್ಯೋಗಗಳೆಲ್ಲ ಸೃಷ್ಟಿಯಾಗುತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ವದೇಶಿ ಡ್ರಿಲ್ಲಿಂಗ್ ತಂತ್ರಜ್ಞಾನಕ್ಕೆಲ್ಲ ನಾವು ಬೆಂಬಲವನ್ನು ಕೊಡ್ತಾ ಇರೋದು. 10ರಿಂದ 12 ಲಕ್ಷ ಕೋಟಿ ರೂಪಾಯಿ ನಮಗೆಲ್ಲ ಉಳಿತಾಯ ಆಗುತ್ತೆ. ಸಮುದ್ರ ಮಂಥನ ಯೋಜನೆಯಿಂದ 1 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. 2070ರಲ್ಲಿ ನಾನು ಆವಾಗಲೇ ಹೇಳಿದೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯನ್ನು ಮಾಡಬೇಕು ಅಂತ ಭಾರತ ಸರ್ಕಾರದ ತೀರ್ಮಾನ ಇದೆ. ಅಂದರೆ ಒಟ್ಟಾರೆ 5 ಟ್ರಿಲಿಯನ್ ಎಕಾನಮಿಯನ್ನು ಮಾಡಬೇಕು ಅನ್ನುವಂಥ ಒಂದು ಕನಸು ಏನಿದೆ ಅದಕ್ಕೆ ನಾವು ನಮ್ಮದೇ ದೇಶದಲ್ಲಿ ತೈಲವನ್ನು ತೆಗೆದುಕೊಂಡು ತೈಲವನ್ನು ಬಳಕೆ ಮಾಡುವ ಹಂತಕ್ಕೆ ಹೋದರೆ ಸಹಜವಾಗಿ ಬೇರೆ ಬೇರೆ ದೇಶಗಳಿಗೆ ಪೇ ಮಾಡುವಂತಹ ಅಥವಾ ಯುದ್ಧದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇನು ತೈಲದ ಬಿಕ್ಕಟ್ಟನ್ನು ಎದುರಿಸ್ತೀವಿ, ಕಚ್ಚಾ ತೈಲದ ದರ ಏರಿಕೆ ಆಗುತ್ತೆ, ಮಾರುಕಟ್ಟೆಗೆ ಆ ಪರಿಪ್ರಮಾಣದಲ್ಲಿ ಹಣವನ್ನು ಕೊಡಬೇಕಾದ ಅನಿವಾರ್ಯತೆ ಅದೆಲ್ಲವೂ ಕೂಡ ಮುಗಿಯುತ್ತೆ ಅಂತ ಈ ಸಮುದ್ರ ಮಂಥನ ಯೋಜನೆ ಎಷ್ಟು ಯಶಸ್ವಿ ಆಗುತ್ತೆ, ಭಾರತಕ್ಕೆ ಅದರಿಂದ ಸಹಾಯ ಏನಾಗುತ್ತೆ ಕಾದು ನೋಡೋಣ.